ಇಲ್ಲೊಂದು ಸೇಲ್ಸ್ ಪರ್ಸನ್ ವೈಸ್ ಸಮ್ಮರೈಸ್ ರಿಪೋರ್ಟ್ ಇದೆ. ಈ ರಿಪೋರ್ಟಿಂದ ಯಾವ ಸೇಲ್ಸ್ಮನ್ಗಳು ಎಷ್ಟು ರೆವಿನ್ಯೂ ಜನರೇಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ ಸೇಲ್ಸ್ಮನ್ಗಳನ್ನ ಏಜ್ ವೈಸ್ ಗ್ರೂಪ್ ಮಾಡಿ ಯಾವ ಏಜ್ ಗ್ರೂಪ್ ಅವರು ಸೇಲ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೋದು. ಯಂಗ್ಸ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರಾ, ಮಿಡಲ್ ಏಜರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರಾ, ಅಥವಾ ಎಕ್ಸ್ಪೀರಿಯನ್ಸ್ ಇರೋ ಓಲ್ಡ್ ಏಜ್ ಗ್ರೂಪ್ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಸೇಲ್ಸಲ್ಲಿ ಅಂತ ತಿಳ್ಕೊಳ್ಬೋದು. ಏಜ್ ವೈಸ್ ಗ್ರೂಪ್ ಮಾಡೋದಕ್ಕೆ ಸೇಲ್ಸ್ ಪರ್ಸನ್ನ ಫೀಲ್ಡ್ನ ಅನ್ಚೆಕ್ ಮಾಡಿ ಏಜ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಏಜ್ ವೈಸ್ ಸೇಲ್ಸ್ ಸಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ಗ್ರೂಪ್ ಮಾಡಬೇಕಾದ್ರೆ ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ ಹೋಗಿ ಗ್ರೂಪ್ ಫೀಲ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿದ್ರೂ ಬರುತ್ತೆ. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೇಲ್ಸ್ಮನ್ಗಳ ಮಿನಿಮಮ್ ಏಜ್ 25, ಮ್ಯಾಕ್ಸಿಮಮ್ ಏಜ್ 52. 10 ವರ್ಷದ ಡಿಫರೆನ್ಸಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡೋಣ. (25 to 34, 35 to 44, 45 to 54) 3 ಗ್ರೂಪ್ಸ್ ಕ್ರಿಯೇಟ್ ಆಗಿದೆ. ಈ ರಿಪೋರ್ಟ್ ಪ್ರಕಾರ 45 to 54 ಏಜ್ ಗ್ರೂಪ್ ಅವರು ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಮಾಡಿದ್ದಾರೆ. ಡೇಟ್ ವ್ಯಾಲ್ಯೂಸ್ ಹೇಗೆ ಗ್ರೂಪ್ ಆಗುತ್ತೆ ನೋಡೋಣ. ಪಿವಟ್ ಟೇಬಲಲ್ಲಿ ಡೇಟ್ ಬೈ ಡಿಫಾಲ್ಟ್ ಗ್ರೂಪ್ ಆಗಿರುತ್ತೆ. ಡೇಟ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತೀನಿ. ಪಿವಟ್ ಟೇಬಲ್ ಆಟೋಮ್ಯಾಟಿಕ್ ಆಗಿ 4 ಗ್ರೂಪ್ಸ್ ಕ್ರಿಯೇಟ್ ಮಾಡಿದೆ. ಇಯರ್ಸ್, ಕ್ವಾರ್ಟರ್ಸ್, ಮಂತ್ಸ್, ಡೇಟ್. ರೋ ಫೀಲ್ಡಲ್ಲಿ ನಾನು ಡೇಟ್ ಅಷ್ಟೇ ಡ್ರ್ಯಾಗ್ ಮಾಡಿದ್ದು, ಆದರೆ ಇಲ್ಲಿ ಇಯರ್ಸ್, ಕ್ವಾರ್ಟರ್ಸ್, ಮಂತ್ಸ್ ಎಲ್ಲ ತೋರಿಸ್ತಾ ಇದೆ. ಡೇಟ್ 4 ಫೀಲ್ಡ್ ತೋರಿಸ್ತಾ ಇದೆ. ಟಾಸ್ಕ್ ಟೈಮ್ ಸೈಡ್ ಬೈ ಸೈಡ್ ನೋಡೋ ಥರ ಮಾಡೋಣ. ಇಲ್ಲೂ ಕೂಡ ಮಂತ್ಸ್, ಕ್ವಾರ್ಟರ್ಸ್, ಇಯರ್ಸ್ ಈ ಫೀಲ್ಡ್ ಕೂಡ ಆ್ಯಡ್ ಆಗಿವೆ. ಇಯರ್ಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಎಕ್ಸ್ಪ್ಯಾಂಡ್ ಆ್ಯಂಡ್ ಕೊಲಾಪ್ಸ್ ಆಪ್ಷನ್ ಇದೆ, ಅದರಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಇಯರ್ಸ್ ಕ್ವಾರ್ಟರ್ ವೈಸ್ ಎಕ್ಸ್ಪ್ಯಾಂಡ್ ಆಗಿದೆ. ಕ್ವಾರ್ಟರ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮಂತ್ಸ್ ಆಗಿ ಎಕ್ಸ್ಪ್ಯಾಂಡ್ ಆಗಿವೆ. ಜಾನ್ವರಿ ಟು ಡಿಸೆಂಬರ್ 2024 ಮಂತ್ಸ್ ಸೆಲೆಕ್ಟ್ ಮಾಡಿದ್ದೀನಿ. ರೈಟ್ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಮಂತ್ ಡೇಟ್ಸ್ ಆಗಿ ಎಕ್ಸ್ಪ್ಯಾಂಡ್ ಆಗಿದೆ. ಬಟನ್ ಮೇಲೆ ಕ್ಲಿಕ್ ಮಾಡಿ ಕೊಲಾಪ್ಸ್ ಮಾಡ್ತಾ ಇದ್ದೀನಿ. ಡೇಟ್ ಸೆಲೆಕ್ಟ್ ಮಾಡಿ ಕೊಲಾಪ್ಸ್ ಮಾಡ್ತಾ ಇದ್ದೀನಿ. ಇಯರ್, ಕ್ವಾರ್ಟರ್, ಮಂತ್, ಡೇಟ್ ಇದರಲ್ಲಿ ಯಾವ್ದು ಬೇಕು ಇಟ್ಕೊಂಡು ಬೇರೆದನ್ನ ರಿಮೂವ್ ಮಾಡ್ಬೋದು. ಡೇಟ್ ರಿಮೂವ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಮೌಂಟ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂನಲ್ಲಿ ಡ್ರಾಪ್ ಮಾಡ್ತೀನಿ. ಮಂತ್ಲಿ ಸೇಲ್ಸ್ ಸಮ್ಮರಿ ರಿಪೋರ್ಟ್ ಜನರೇಟ್ ಆಗಿದೆ. ಗ್ರ್ಯಾಂಡ್ ಟೋಟಲ್ ಕೂಡ ಕ್ಯಾಲ್ಕುಲೇಟ್ ಆಗಿದೆ. ಬೈ ಡಿಫಾಲ್ಟ್ ಫೈನಾನ್ಷಿಯಲ್ ಇಯರ್ ಜಾನ್ವರಿ ಟು ಡಿಸೆಂಬರ್ ಇದೆ. ಸೇಲ್ಸ್ಮನ್ ವೈಸ್ ಸಮ್ಮರೈಸ್ ರಿಪೋರ್ಟ್ ತಗೊಂಡಿದ್ದೀನಿ. ಈ ಸೇಲ್ಸ್ಮನ್ಗಳು ಯಾವ ರೀಜನ್ಗೆ ಸೇರಿದವರು ಅಂತ ತಿಳ್ಕೊಬೇಕಾದ್ರೆ ರೀಜನ್ನ ಡ್ರ್ಯಾಗ್ ಮಾಡಿ ಕಾಲಮಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ರೀಜನ್ ವೈಸ್ ಸೇಲ್ಸ್ಮನ್ಗಳನ್ನ ಗ್ರೂಪ್ ಮಾಡೋಣ. ಕಂಟ್ರೋಲ್ ಹೋಲ್ಡ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಸೌತ್ ರೀಜನ್ನ ಸೇಲ್ಸ್ಮನ್ಗಳು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ ಹೋಗಿ ಗ್ರೂಪ್ ಸೆಲೆಕ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೌತ್ ರೀಜನ್ ಸೇಲ್ಸ್ಮನ್ಗಳದ್ದು ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಈ 3 ಜನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಸ್ಟ್ ರೀಜನ್ನ ಗ್ರೂಪ್ ಮಾಡೋಣ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ ಹೋಗಿ ಗ್ರೂಪ್ ಸೆಲೆಕ್ಷನ್ ಇದನ್ನು ತಗೋಬೇಕು. ಇನ್ನೊಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಅದೇ ಥರ 4 ಗ್ರೂಪ್ನ ಕ್ರಿಯೇಟ್ ಮಾಡೋಣ. ವೆಸ್ಟ್ ರೀಜನ್ನವ್ರನ್ನ ಗ್ರೂಪ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಹೋಲ್ಡ್ ಮಾಡಿ ಸೆಲೆಕ್ಷನ್ ಮಾಡಬೇಕು. ನಾಲ್ಕು ಗ್ರೂಪ್ಗಳು ಕ್ರಿಯೇಟ್ ಆಗಿವೆ. ಗ್ರೂಪ್ಗಳನ್ನ ರೀನೇಮ್ ಕೂಡ ಮಾಡ್ಬೋದು. ಸೌತ್ ಟೀಮ್ ಅಂತ ರೀನೇಮ್ ಮಾಡ್ತಾ ಇದ್ದೀನಿ. ಅದೇ ಥರ ಎಲ್ಲ ಗ್ರೂಪ್ಗಳನ್ನು ರೀನೇಮ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ವ್ಯಾಲ್ಯೂಸ್ ಗ್ರೂಪ್ ಮಾಡಬೇಕಾದ್ರೆ ಮ್ಯಾನ್ಯುವಲ್ ಆಗಿ ಸೆಲೆಕ್ಷನ್ ಮಾಡಿ ಗ್ರೂಪ್ ಮಾಡಬೇಕಾಗುತ್ತೆ.
ಪಿವಟ್ ಟೇಬಲ್ ಚಾಪ್ಟರ್ 1 ಫಿಲ್ಟರ್ ಹೇಗೆ ಮಾಡೋದಂತ ನೋಡಿದ್ದೀವಲ್ಲ, ಇದು ಚಾಪ್ಟರ್ 1 ಕಂಟಿನ್ಯೂಷನ್ ವಿಡಿಯೋ ಆಗಿದೆ. ಇಲ್ಲೊಂದು ಸೇಲ್ಸ್ ಸಮ್ಮರಿ ಇದೆ, ಸೇಲ್ಸ್ ಪರ್ಸನ್ ವೈಸ್ ಸೇಲ್ಸ್ ಇದೆ. ಈ ರಿಪೋರ್ಟ್ನ ರೀಜನ್ ವೈಸ್ ಫಿಲ್ಟರ್ ಮಾಡೋಣ. ರೀಜನ್ ಫೀಲ್ಡನ್ನು ಡ್ರ್ಯಾಗ್ ಮಾಡಿ ಫಿಲ್ಟರ್ಸಲ್ಲಿ ಡ್ರಾಪ್ ಮಾಡ್ತೀನಿ. ಇಯರ್ಸ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಮಂತ್ಸ್ ಕೂಡ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತೀನಿ. ಇಯರ್ ವೈಸ್ ಸೇಲ್ಸ್ ಸಮ್ಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ಒಂದೊಂದು ಸೇಲ್ಸ್ ಪರ್ಸನ್ಗಳದ್ದು ಸಬ್ ಟೋಟಲ್ ಇದೆ ಮತ್ತು ಗ್ರ್ಯಾಂಡ್ ಟೋಟಲ್ ಕೂಡ ಇದೆ. ಈ ರಿಪೋರ್ಟನ್ನು ಫಿಲ್ಟರ್ ಮಾಡಿ ರೀಜನ್ ವೈಸ್ ನೋಡ್ಬೋದು. ಈಸ್ಟ್ ರೀಜನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸೆಲೆಕ್ಟ್ ಆಲ್ ಮಾಡ್ತೀನಿ. ಎಲ್ಲ ಸೇಲ್ಸ್ಮನ್ಗಳು ಸೆಲೆಕ್ಟ್ ಆಗಿದ್ದಾರೆ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಆಪ್ಷನ್ಸ್ಗೆ ಹೋಗಿ ಶೋ ರಿಪೋರ್ಟ್ ಫಿಲ್ಟರ್ ಪೇಜಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತಂತ ನೀವು ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿ. ಇಲ್ಲಿ ಶೀಟ್ ನೇಮ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಇದು ಕ್ಲಿಕ್ ಮಾಡ್ತೀನಿ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗಡೆ 4 ರೀಜನ್ದು ರಿಪೋರ್ಟ್ಗಳು 4 ಶೀಟಲ್ಲಿ ಜನರೇಟ್ ಆಗಿವೆ. ಈಸ್ಟ್ ರೀಜನ್, ನಾರ್ತ್ ರೀಜನ್, ಸೌತ್ ರೀಜನ್, ವೆಸ್ಟ್ ರೀಜನ್. ಈ ರಿಪೋರ್ಟ್ಗಳನ್ನ ಎಕ್ಸ್ಪ್ಯಾಂಡ್ ಮಾಡಿ ಡೀಟೇಲ್ಡ್ ರಿಪೋರ್ಟ್ ಕೂಡ ನೋಡ್ಬೋದು. ಈ 4 ರಿಪೋರ್ಟ್ಗಳನ್ನ ಆಯಾ ರೀಜನಲ್ ಮ್ಯಾನೇಜರ್ಸ್ಗೆ ಕಳಿಸ್ಕೊಡ್ಬೋದು. ಪಿವಟ್ ಟೇಬಲಲ್ಲಿ ಇದೇ ಥರ ಇನ್ನೂ ಭಾಳಷ್ಟು ಮ್ಯಾಜಿಕಲ್ ಫೀಚರ್ಗಳಿವೆ. ಸೋರ್ಸ್ ಡೇಟಾದಲ್ಲಿ ಕರೆಕ್ಷನ್ ಮಾಡಿ ಪಿವಟ್ ಟೇಬಲಲ್ಲಿ ಅಪ್ಡೇಟ್ ಆಗೋ ಥರ ಹೇಗೆ ಮಾಡೋದು ನೋಡೋಣ. ಪಿವಟ್ ಟೇಬಲಲ್ಲಿ ಚಾರ್ಜರ್ ಅಂತ ಇದೆ, ಇದನ್ನು ಕರೆಕ್ಷನ್ ಮಾಡಿ ಲ್ಯಾಪ್ಟಾಪ್ ಚಾರ್ಜರ್ ಅಂತ ಮಾಡ್ತೀನಿ. ಸೋರ್ಸ್ ಡೇಟಾಗೆ ಹೋಗಿ ಡೇಟಾ ರಿಪ್ಲೇಸ್ ಮಾಡಬೇಕಾದ್ರೆ Ctrl+H ಪ್ರೆಸ್ ಮಾಡಬೇಕು. ಫೈಂಡ್ ವಾಟ್ ಚಾರ್ಜರ್ ಅಂತ ಎಂಟರ್ ಮಾಡ್ತೀನಿ. ಟ್ಯಾಬ್ ರಿಪ್ಲೇಸ್ ವಿತ್ ಲ್ಯಾಪ್ಟಾಪ್ ಚಾರ್ಜರ್. ಫೈಂಡ್ ಆಲ್, ರಿಪ್ಲೇಸ್ ಆಲ್. ಕರೆಕ್ಷನ್ ಆಗಿದೆ. ಪಿವಟ್ ಟೇಬಲಲ್ಲಿ ಕೂಡ ಆಟೋಮೆಟಿಕ್ ಆಗಿ ಕರೆಕ್ಷನ್ ಆಗಿದೆ. ಸೋರ್ಸ್ ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗಿಲ್ಲ ಅಂದರೆ ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ರಿಫ್ರೆಶ್ ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ ರಿಫ್ರೆಶ್ ಆಲ್ ಮಾಡಬೇಕು, ಅಥವಾ ರೈಟ್ ಕ್ಲಿಕ್ ಮಾಡಿನೂ ಮಾಡ್ಬೋದು. ರಿಫ್ರೆಶ್ ಮಾಡಿದ ತಕ್ಷಣ ಆಲ್ಫಾಬೆಟಿಕ್ ಆರ್ಡರಲ್ಲಿ ಅದರ ಪೊಸಿಷನ್ ತಗೊಂಡಿದೆ. ಸೋರ್ಸ್ ಡೇಟಾಗೆ ಒಂದು ರೆಕಾರ್ಡ್ ಆ್ಯಡ್ ಮಾಡ್ತಾ ಇದ್ದೀನಿ. Ctrl+D ಮಾಡಿ ಅದನ್ನು ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನೇಮ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ, ರಾಮ್ ಅಂತ ಚೇಂಜ್ ಮಾಡಿದ್ದೀನಿ. ಈ ರೆಕಾರ್ಡ್ ಪಿವಟ್ ಟೇಬಲಲ್ಲಿ ಅಪ್ಡೇಟ್ ಆಗಿದೆಯಾ ಇಲ್ವಾ ನೋಡೋಣ. ರೆಕಾರ್ಡ್ ಅಪ್ಡೇಟ್ ಆಗಬೇಕಾದ್ರೆ ರಿಫ್ರೆಶ್ ಮಾಡಬೇಕು. ಮತ್ತು ಈ ಅಮೌಂಟ್ನ ನೋಟ್ ಮಾಡ್ಕೋತಾ ಇದ್ದೀನಿ. ಸೇಲ್ಸ್ ಅಮೌಂಟ್ 170,39,200. ನಾನು ಆ್ಯಡ್ ಮಾಡಿರೋ ರೆಕಾರ್ಡಲ್ಲಿ ರಾಮ್ 27 ಏಜ್ ಗ್ರೂಪ್ ಅವರಾಗಿದ್ದಾರೆ, ಸೌತ್ ರೀಜನ್ಗೆ ಸೇರಿದವರಾಗಿದ್ದಾರೆ. 40,000 ರೆವಿನ್ಯೂ ಜನರೇಟ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ಪಿವಟ್ ಟೇಬಲಲ್ಲಿ ಅಪ್ಡೇಟ್ ಆಗುತ್ತಾ ನೋಡೋಣ. ಪಿವಟ್ ಟೇಬಲಲ್ಲಿ ಕ್ಲಿಕ್ ಮಾಡಿ ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ರಿಫ್ರೆಶ್ ಬಟನ್ಗೆ ಹೋಗಿ ರಿಫ್ರೆಶ್ ಆಲ್ ಮಾಡಬೇಕು. ಸೇಲ್ಸ್ ಅಮೌಂಟ್ ಅಪ್ಡೇಟ್ ಆಗಿದೆ. 170,39,000 ಇತ್ತು, ಈಗ 170,79,000 ಇದೆ. 40,000 ಆ್ಯಡ್ ಆಗಿದೆ. ಇಲ್ಲಿ ರೆಕಾರ್ಡ್ ಆ್ಯಡ್ ಆಗಿದೆ ರಾಮ್, ಆದರೆ ಟೀಮಲ್ಲಿ ಆ್ಯಡ್ ಆಗಿಲ್ಲ. ಇದನ್ನು ಗ್ರೂಪಲ್ಲಿ ಆ್ಯಡ್ ಮಾಡಬೇಕು, ಮ್ಯಾನ್ಯುವಲ್ ಆಗಿ ಆ್ಯಡ್ ಮಾಡಬೇಕಾಗುತ್ತೆ. ಇದಿಷ್ಟು ಸೆಲೆಕ್ಟ್ ಮಾಡಿ ಗ್ರೂಪ್ ಸೆಲೆಕ್ಷನ್ ಮಾಡಿದ್ರೆ ಆ್ಯಡ್ ಆಗುತ್ತೆ. ಸೋರ್ಸ್ ಡೇಟಾಗೆ ಹೋಗಿ ಈ ಡೇಟಾನ
ಡಿಲೀಟ್ ಮಾಡ್ತಾ ಇದ್ದೀನಿ. ರೆಕಾರ್ಡ್ಸ್ ಆ್ಯಡ್ ಆದಾಗ ಪಿವೋಟ್ ಟೇಬಲ್ ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಮತ್ತೆ ರಿಫ್ರೆಶ್ ಮಾಡಿದ್ರೆ ರೆಕಾರ್ಡ್ ಡಿಲೀಟ್ ಆಗುತ್ತೆ. ರಿಫ್ರೆಶ್ ಆಲ್ ಮಾಡಿದ್ದೀನಿ. ಇದರಲ್ಲೂ ಸೇಲ್ಸ್ ಅಮೌಂಟ್ ಅಪ್ಡೇಟ್ ಆಗಿದೆ. ಸೇಲ್ಸ್ ಪರ್ಸನ್ ರಾಮ್ ಅಂತ ಇತ್ತಲ್ಲ, ಆ ಎಂಟ್ರಿ ಕೂಡ ಡಿಲೀಟ್ ಆಗಿದೆ. ಸೋರ್ಸ್ ಡೇಟಾದಲ್ಲಿ ಡೇಟಾ ಆ್ಯಡ್ ಆಗಲಿ, ರಿಮೂವ್ ಆಗಲಿ ಅಥವಾ ಕರೆಕ್ಷನ್ಸ್ ಆಗಲಿ ರಿಫ್ರೆಶ್ ಮಾಡಬೇಕು. ರಿಫ್ರೆಶ್ ಮಾಡಿದ್ರೆ ಪಿವೋಟ್ ಟೇಬಲ್ಗಳು ಅಪ್ಡೇಟ್ ಆಗ್ತವೆ. ಡೇಟ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಯರ್, ಕ್ವಾರ್ಟರ್, ಮಂತ್ ಮೂರೂ ಕೆಲವು ಸಲ ಒಂದೇ ಕಾಲಮಲ್ಲಿ ತೋರಿಸುತ್ತೆ. ಬೇರೆ ಬೇರೆ ಕಾಲಮ್ಗಳಿಗೆ ಬರೋ ಥರ ಮಾಡಬೇಕಂದ್ರೆ ಡಿಸೈನ್ ಟ್ಯಾಬಲ್ಲಿ ಹೋಗಿ, ರಿಪೋರ್ಟ್ ಲೇಔಟ್ಗೆ ಹೋಗಿ, ಶೋ ಇನ್ ಟ್ಯಾಬ್ಯುಲರ್ ಫಾರ್ಮ್ ಇದನ್ನು ಕ್ಲಿಕ್ ಮಾಡಿದ್ರೆ ಇಯರ್ಸ್, ಕ್ವಾರ್ಟರ್ಸ್, ಮಂತ್ಸ್ ಮೂರೂ ಸಪ್ರೇಟ್ ಕಾಲಮ್ಸಲ್ಲಿ ಬರುತ್ತೆ. 4 ಕ್ವಾರ್ಟರ್ಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಜಾನ್ವರಿ ಟು ಡಿಸೆಂಬರ್ ಮಂತ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. ಈ ಎಕ್ಸ್ಪ್ಯಾಂಡ್ ಬಟನ್ಗಳನ್ನ ಬೇಡ ಅಂದರೆ ಆಫ್ ಮಾಡಿ ಇಟ್ಕೊಳ್ಬೋದು. ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಎಕ್ಸ್ಟ್ರೀಮ್ ರೈಟಲ್ಲಿ ಬಟನ್ ಆಪ್ಷನ್ ಇದೆ. ಇದು ಕ್ಲಿಕ್ ಮಾಡಿದ್ರೆ ಬಟನ್ ಆಫ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ಬಟನ್ ವಾಪಸ್ ಬರುತ್ತೆ. ಅದರ ಪಕ್ಕದಲ್ಲಿ ಫೀಲ್ಡ್ ಹೆಡ್ಡರ್ಸ್ ಇದೆ. ಫೀಲ್ಡ್ ಹೆಡ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೀಲ್ಡ್ ಹೆಡ್ಡರ್ಸ್ ರಿಮೂವ್ ಆಗುತ್ತೆ. ಮತ್ತೆ ಕ್ಲಿಕ್ ಮಾಡಿದ್ರೆ ವಾಪಸ್ ಬರುತ್ತೆ. ಫೀಲ್ಡ್ ಹೆಡ್ಡರ್ಸಲ್ಲಿ ಇಯರ್ಸ್ ಪಕ್ಕ ಡೇಟ್ ಇದೆ, ಕ್ವಾರ್ಟರ್ಸ್ ಪಕ್ಕ ಡೇಟ್ ಇದೆ, ಮಂತ್ಸ್ ಪಕ್ಕ ಡೇಟ್ ಇದೆ. ಡೇಟ್ ವಿಸಿಬಲ್ ಇಲ್ಲದೆ ಇರೋ ಥರ ಕಾಲಮ್ ವಿಡ್ತನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಇಯರ್ಸ್ ಮಾತ್ರ ಕಾಣಬೇಕು, ಕ್ವಾರ್ಟರ್ಸ್ ಮಾತ್ರ ಕಾಣಬೇಕು, ಡೇಟ್ ಮಾತ್ರ ಕಾಣಿಸ್ಬಾರ್ದು. ಈ ಥರ ನಾನು ಕಾಲಮ್ ವಿಡ್ತನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಮೌಂಟ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡ್ತೀನಿ. ಒಂದು ಫೀಲ್ಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ ತಕ್ಷಣ ಕಾಲಮ್ ವಿಡ್ತ್ ಮತ್ತೆ ಚೇಂಜ್ ಆಗಿದೆ. ನಾನು ಇದನ್ನು ಅಡ್ಜಸ್ಟ್ ಮಾಡಿದ್ದೆ, ಮತ್ತೆ ಚೇಂಜ್ ಆಯಿತು. ಈ ಥರ ಚೇಂಜ್ ಆಗಬಾರ್ದು. ನಾವು ಎಷ್ಟು ಕಾಲಮ್ ವಿಡ್ತನ್ನು ಫಾರ್ಮ್ಯಾಟ್ ಮಾಡಿದ್ದೀವಿ ಅಷ್ಟೇ ಇರಬೇಕಂದ್ರೆ ಪಿವೋಟ್ ಟೇಬಲ್ ಆಪ್ಷನ್ಸ್ಗೆ ಹೋಗಿ ಆಟೋ ಫಿಟ್ ಕಾಲಮ್ ವಿಡ್ತ್ ಆನ್ ಅಪ್ಡೇಟ್ ಇದು ಚೆಕ್ ಬಾಕ್ಸಲ್ಲಿ ಚೆಕ್ ಆಗಿದೆ. ಇದನ್ನು ಅನ್ಚೆಕ್ ಮಾಡಬೇಕು. ಅನ್ಚೆಕ್ ಮಾಡಿದ್ರೆ ಆವಾಗ ಕಾಲಮ್ ವಿಡ್ತ್ ಚೇಂಜ್ ಆಗಲ್ಲ. ಮತ್ತು ಕಾಲಮ್ ವಿಡ್ತನ್ನು ಕಡಿಮೆ ಮಾಡ್ತಾ ಇದ್ದೀನಿ. ಸೇಲ್ಸ್ ಅಮೌಂಟ್ನ ರಿಮೂವ್ ಮಾಡ್ತೀನಿ. ಮತ್ತೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಈಗ ಕಾಲಮ್ ವಿಡ್ತ್ ಎಷ್ಟಿತ್ತೋ ಅಷ್ಟೇ ಇದೆ, ಚೇಂಜ್ ಆಗಿಲ್ಲ. ಕಾಲಮ್ ಹೆಡ್ಡರ್ಸ್ನ ರೋ ಹೆಡ್ಡರ್ಸ್ನ ಎಡಿಟ್ ಮಾಡ್ಬೋದು. ನಾನು ಇಲ್ಲಿ ಡೇಟ್ ರಿಮೂವ್ ಮಾಡ್ತೀನಿ. ಎಲ್ಲದಕ್ಕೂ ಅದೇ ಥರ ಮಾಡ್ತೀನಿ. ಬ್ರ್ಯಾಕೆಟ್ಸಲ್ಲಿ ಡೇಟ್ ಅಂತ ಇತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಸಮ್ ಆಫ್ ಸೇಲ್ಸ್ ಅಮೌಂಟ್ ಬದಲು ಟೋಟಲ್ ಸೇಲ್ಸ್ ಅಂತ ಎಡಿಟ್ ಮಾಡ್ತೀನಿ. ಈ ರಿಪೋರ್ಟಲ್ಲಿ ರೀಜನ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿದೆ. ಈಸ್ಟ್ ಆದಮೇಲೆ ನಾರ್ತ್, ಆಮೇಲೆ ಸೌತ್, ಆಮೇಲೆ ವೆಸ್ಟ್ ಅಂತ ಇದೆ. ಟೀಮ್ಗಳನ್ನ ಕೂಡ ಅದೇ ಥರ ಅರೇಂಜ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿ ಮೂವ್ ಮಾಡಬೇಕು. ಮೊದಲು ಈಸ್ಟ್ ಬರಬೇಕು. ಬಿಗಿನಿಂಗಲ್ಲಿ ಈಸ್ಟ್ ಟೀಮ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮೂವ್ಗೆ ಹೋಗಿ ಮೂವ್ ಈಸ್ಟ್ ಟೀಮ್ ಟು ಬಿಗಿನಿಂಗ್ ಇದು ಕ್ಲಿಕ್ ಮಾಡಿದ್ರೆ ಬಿಗಿನಿಂಗ್ ಮೂವ್ ಆಗಿದೆ. ಇದೇ ಥರ ಎಲ್ಲನೂ ಮೂವ್ ಮಾಡ್ಕೊಳ್ಬೋದು. ವೆಸ್ಟ್ ಟೀಮ್ನ ಎಂಡಿಗೆ ಮೂವ್ ಮಾಡ್ತಾ ಇದ್ದೀನಿ. ಮೂವ್ ವೆಸ್ಟ್ ಟೀಮ್ ಟು ಎಂಡ್. ಟೀಮ್ ಲೇಬಲ್ಸ್ ಕೂಡ ಆಲ್ಫಾಬೆಟಿಕ್ ಆರ್ಡರಲ್ಲಿ ಅರೇಂಜ್ ಆಗಿದೆ. ಗ್ರೂಪ್ ಕಾಲಮಲ್ಲಿ ಕಾಲಮ್ ಲೇಬಲ್ಸ್ಗಳು ರಿಪೀಟ್ ಆಗಬೇಕಾದ್ರೆ ರಿಪೋರ್ಟ್ ಲೇಔಟ್ಗೆ ಹೋಗಿ ಡ್ರಾಪ್ ಡೌನಲ್ಲಿ ರಿಪೀಟ್ ಆಲ್ ಐಟಮ್ ಲೇಬಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲೇಬಲ್ಸ್ ರಿಪೀಟ್ ಆಗ್ತವೆ. ಇದನ್ನು ಮರ್ಜ್ ಆ್ಯಂಡ್ ಸೆಂಟರು ಮಾಡ್ಬೋದು. ಸಾಮಾನ್ಯವಾಗಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡಬೇಕಾದ್ರೆ ಹೋಮ್ ಟ್ಯಾಬ್ಗೆ ಹೋಗಿ ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ತೀವಿ. ಬಟ್ ಇದು ಸರಿಯಾದ ಪ್ರೊಸೀಜರ್ ಅಲ್ಲ. ಪಿವೋಟ್ ಟೇಬಲ್ ಮರ್ಜ್ ಆ್ಯಂಡ್ ಸೆಂಟರ್ ಮಾಡೋದಕ್ಕೆ ಬೇರೆ ಆಪ್ಷನ್ ಇದೆ. ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಪಿವೋಟ್ ಟೇಬಲ್ ಆಪ್ಷನ್ಸ್ ಇದೆ. ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದ್ರೆ
ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಸೆಲ್ಸ್ ವಿತ್ ಲೇಬಲ್ಸ್, ಈ ಚೆಕ್ ಬಾಕ್ಸ್ನ ಚೆಕ್ ಮಾಡಿದ್ರೆ ಲೇಬಲ್ಸ್ ಮರ್ಜ್ ಆಗುತ್ತೆ. ಈ ರಿಪೋರ್ಟಲ್ಲಿ 2 ಗ್ರ್ಯಾಂಡ್ ಟೋಟಲ್ಗಳಿವೆ. ರೋಗಳಿಗೂ ಕೂಡ ಗ್ರ್ಯಾಂಡ್ ಟೋಟಲ್ ಇದೆ, ಕಾಲಮ್ಗಳಿಗೂ ಕೂಡ ಗ್ರ್ಯಾಂಡ್ ಟೋಟಲ್ ಇದೆ. ಇದು ರೀಜನ್ ವೈಸ್ ಗ್ರ್ಯಾಂಡ್ ಟೋಟಲ್, ಇದು ಟೀಮ್ ವೈಸ್ ಗ್ರ್ಯಾಂಡ್ ಟೋಟಲ್. ಆನ್ ಫಾರ್ ಕಾಲಮ್ಸ್ ಓನ್ಲಿ ಇದನ್ನು ಕ್ಲಿಕ್ ಮಾಡಿದ್ರೆ ರೋ ಕಾಲಮ್ಗಳೆಲ್ಲ ಡಿಲೀಟ್ ಆಗಿದೆ, ರಿಮೂವ್ ಆಗಿದೆ. ಮತ್ತೆ ಗ್ರ್ಯಾಂಡ್ ಟೋಟಲ್ಸ್ಗೆ ಹೋಗಿ ಆನ್ ಫಾರ್ ರೋಸ್ ಆ್ಯಂಡ್ ಕಾಲಮ್ಸ್ ಈ ಆಪ್ಷನ್ನ ಚೂಸ್ ಮಾಡಿದ್ರೆ 2 ಗ್ರ್ಯಾಂಡ್ ಟೋಟಲ್ ಬರುತ್ತೆ. ಡಿಸೈನ್ ಟ್ಯಾಬಲ್ಲಿ ಸಬ್ ಟೋಟಲ್ ಆಪ್ಷನ್ಸ್ ಇವೆ, ಇಲ್ಲಿ ಕ್ಲಿಕ್ ಮಾಡಿ ಶೋ ಆಲ್ ಸಬ್ ಟೋಟಲ್ಸ್ ಅಟ್ ಬಾಟಮ್ ಆಫ್ ದ ಗ್ರೂಪ್, ಇದನ್ನು ಕ್ಲಿಕ್ ಮಾಡಿದ್ರೆ ಸಬ್ ಟೋಟಲ್ಸ್ ಬರುತ್ತೆ. ಸಬ್ ಟೋಟಲ್ಸ್ ಬೇಡ ಅಂದರೆ ಡು ನಾಟ್ ಶೋ ಸಬ್ ಟೋಟಲ್ಸ್. ಈಗ ಸಬ್ ಟೋಟಲ್ಸ್ ಇಲ್ಲ, ಬೇಕಾದರೆ ಆ್ಯಡ್ ಮಾಡ್ಬೋದು. ಇದು ಕ್ಲಿಕ್ ಮಾಡಿದ್ರೆ ಸಬ್ ಟೋಟಲ್ಸ್ ಬಂದಿದೆ. ಬ್ಲ್ಯಾಂಕ್ ರೋ ಆಪ್ಷನ್ ಕೂಡ ಇದೆ. ಇಲ್ಲಿ ಡ್ರಾಪ್ ಡೌನಲ್ಲಿ ಹೋದರೆ ಇನ್ಸರ್ಟ್ ಬ್ಲ್ಯಾಂಕ್ ಲೈನ್ ಆಫ್ಟರ್ ಈಚ್ ಐಟಮ್, ಇದು ಕ್ಲಿಕ್ ಮಾಡಿದ್ರೆ ಒಂದೊಂದು ಗ್ರೂಪ್ ಆದಮೇಲೆ ಒಂದೊಂದು ಬ್ಲ್ಯಾಂಕ್ ಲೈನ್ ಇನ್ಸರ್ಟ್ ಆಗುತ್ತೆ. ಮತ್ತೆ ಬ್ಲ್ಯಾಂಕ್ ರೋಸ್ಗೆ ಹೋಗಿ ರಿಮೂವ್ ಬ್ಲ್ಯಾಂಕ್ ಲೈನ್ ಅಂದರೆ ರಿಮೂವ್ ಆಗುತ್ತೆ. ಪಿವಟ್ ಟೇಬಲ್ ಸ್ಟೈಲ್ ಆಪ್ಷನ್ಗಳಿವೆ. ರೋ ಹೆಡರ್ಸ್ ಕಾಲಮ್ ಹೆಡರ್ಸ್ 2 ಬೇಕಾದರೆ ಇಟ್ಕೋಬೋದು, ಬೇಡ ಅಂದರೆ ಚೆಕ್ ಬಾಕ್ಸಲ್ಲಿ ಅನ್ಚೆಕ್ ಮಾಡಿ ರಿಮೂವ್ ಮಾಡ್ಬೋದು. ಬ್ಯಾಂಡೆಡ್ ರೋಸ್ ಕ್ರಿಯೇಟ್ ಮಾಡ್ಬೋದು. ಆಲ್ಟರ್ನೇಟ್ ರೋಸಲ್ಲಿ ಬ್ಯಾಂಡ್ಸ್ ಕ್ರಿಯೇಟ್ ಆಗುತ್ತೆ. ಬ್ಯಾಂಡೆಡ್ ಕಾಲಮ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಪಿವಟ್ ಟೇಬಲ್ ಸ್ಟೈಲ್ಸ್ ಇವೆ. ಡ್ರಾಪ್ ಡೌನಲ್ಲಿ ಹೋದರೆ ಸುಮಾರು ಡಿಸೈನ್ಗಳಿವೆ, ಇದರಲ್ಲಿ ಚೂಸ್ ಮಾಡಿ ತಗೊಳ್ಬೋದು, ಸ್ಟೈಲ್ ಮಾಡ್ಬೋದು. ಯಾವುದೇ ಡಿಸೈನ್ ಬೇಡ, ಪ್ಲೈನ್ ಆಗಿರಬೇಕಂದ್ರೆ, ಸಿಂಪಲ್ ಆಗಿರಬೇಕಂದ್ರೆ ಇದನ್ನು ಚೂಸ್ ಮಾಡ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಬೋದು. ಒಂದು ಲಾರ್ಜ್ ಡೇಟಾದಲ್ಲಿ ಏನಾದರೂ ಹುಡುಕ್ತಾ ಇದ್ರೆ, ಸ್ಕ್ರೋಲ್ ಮಾಡಿ ಹುಡುಕ್ತಾ ಇದ್ರೆ ಬ್ಯಾಂಡೆಡ್ ರೋ ಇದ್ದರೆ ಹುಡುಕೋಕ್ಕೆ ಈಸಿ ಆಗುತ್ತೆ. ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಬ್ಯಾಂಡೆಡ್ ರೋಸ್ ಕ್ರಿಯೇಟ್ ಆಗುತ್ತೆ. ಸರ್ಚ್ ಮಾಡುವಾಗ ಎಲ್ಲಿ ತನಕ ಸರ್ಚ್ ಮಾಡಿದ್ದೀವಿ ಅಂತ ಕನ್ಫ್ಯೂಷನ್ಸ್ ಆಗಲ್ಲ.